ನೋಡ್ತಿದ್ದಾರಾ ಶ್ರೀ ಕನ್ನಡ ಬಾ ಕುರ ಬಾ ಬಾ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು. ಇದು ನಿನಾದ್ನ ಸೆಕೆಂಡ್ ಇಯರ್ ಬರ್ತ್ಡೇ ಪಾರ್ಟಿಗೆ ರೆಡಿ ಮಾಡ್ತಾ ಇರುವಂತಹದ್ದು. ನನ್ನ ಹಸ್ಬೆಂಡ್ ಮನೆಯಲ್ಲಿ ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಇಲ್ಲಿ ಸಣ್ಣ ಅತ್ತಿಗೆಯ ಮಕ್ಕಳು ನಾವೆಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೇವೆ. ಸಿಂಪಲಾಗಿ ಡೆಕೋರೇಷನ್ ಮಾಡಿರುವಂತಹದ್ದು. ಯೂಟ್ಯೂಬ್ ನೋಡಿಕೊಂಡು ನಾನು ಡೆಕೋರೇಷನ್ ಮಾಡಿರುವಂತಹದ್ದು. ಬಟ್ ಅಲ್ಲಿ ನೋಡೋಕ್ಕೆ ಸುಲಭ, ಬಟ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ನಾವು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ವಿ. ತೋಟದ ಮಧ್ಯೆ ಸೆಕೆಂಡ್ ಬರ್ತ್ಡೇಯನ್ನು ಮಾಡಬೇಕು ಅಂತ, ಒಂಥರ ಗ್ರೀನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಬಟ್ ಅದು ಮಳೆ ಬಂದ ಕಾರಣ ಫುಲ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ಹೋಯಿತು. ಮಳೆ ಬಂತು, ಕರೆಂಟ್ ಇರಲಿಲ್ಲ, ಸಾಕಾಗಿ ಹೋಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ಬಂದಿದ್ರು, ಆಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಆಟಾಡ್ತಾ ಇದ್ದಾರೆ. ಡೆಕೋರೇಷನ್ ಈ ಟೈಪ್ ಆಗಿತ್ತು, ನೋಡ್ತಾ ಇರ್ಬೋದು ನೀವು. ಏನಿಲ್ಲ, 4 ಬಲೂನ್ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಜಸ್ಟ್ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿರುವಂತಹದ್ದು. ನಾವು ಮನೆ ಹತ್ರದವರೇ, ಪಕ್ಕದ ಮನೆಯವರು ಒಂದು 10-15 ಜನ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿರುವಂತಹದ್ದು. ನಮ್ಮ ಮನೆಯಿಂದ ನನ್ನ ಅಮ್ಮ ಬಂದಿದ್ದರು. ಇಲ್ಲಿ ನೋಡ್ತಾ ಇರ್ಬೋದು, ಡೆಕೋರೇಷನ್ ಮಾಡಿ ಒಂದು 5 ನಿಮಿಷ ಹೊತ್ತಿಗೆ ಮಕ್ಕಳೆಲ್ಲ ಸೇರಿಕೊಂಡು ಚೆಲಪಿಲಿ ಮಾಡಲಿಕ್ಕೆ ನೋಡ್ತಾ ಇದ್ರು. ನಮ್ಮದು ಡೆಕೋರೇಷನ್ ಅಡುಗೆ ಎಲ್ಲ ಆದ ತಕ್ಷಣ ಒಂದು 8:30 ಹಾಗೆ ಆಗಿತ್ತು. ಹೇಳಿದವರೆಲ್ಲ ಬಂದಿದ್ದರು. 8:30 ಹತ್ರ ಆಗುವಾಗ ಎಲ್ಲರೂ ಕೂಡ ಬಂದಿದ್ದರು. ನೋಡ್ತಾ ಇರ್ಬೋದು, ನೈಟ್ ಅಲ್ವಾ, ಹಾಗೆ ವಿಡಿಯೋ ಅಷ್ಟು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಇವನ 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಬೋದು, ನಿನಾದ್ನ ಜನನ ಆದಮೇಲೆ ಅವರ ಪೂಜಕರವರ ಮನೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹುಟ್ಟುಹಬ್ಬವನ್ನು, ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ತದನಂತರ ಊರಿನ ಎಲ್ಲ ಒಂದು ಸಮ್ಮುಖದಲ್ಲಿ ಈ ಮನೆಯಲ್ಲಿ ಒಂದು ಚೊಕ್ಕದಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಇವತ್ತು ಈ ಒಂದು ಸಣ್ಣ ಸಮಾರಂಭವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಸಮಸ್ತ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಹಾಗೆ ನಮ್ಮ ಮಾವನವರು ಈ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಕೇಳಿ, ಮಾವ ಮತ್ತು ದೊಡ್ಡ ಮಾವನವರು ಸಹ ಒಟ್ಟಿಗೆ ಬಂದು ಇಬ್ಬರು ಸಹ ಬನ್ನಿ. Happy birthday to you, Nina. Happy birthday to you. ಅವನ 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದೆ. ನಾವೆಲ್ಲ ಸಮ್ಮುಖದಲ್ಲಿ ಅವನಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ, ಅವನ ಮುಂದಿನ ಜೀವನ ಯಶಸ್ವಿಯಾಗಿ ನಿರ್ವಹಣೆಯಾಗಿ ಅಂತ ಅವರಿಗೂ ಅವರ ಕುಟುಂಬದವರಿಗೂ ಸಹ ದೇವರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಭಾರತ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಟ್ಟಿದ್ವಿ ಅದೆಲ್ಲ ಉಲ್ಟಾ ಆಗಿತ್ತು ಮಳೆ ಬಂದ ಕಾರಣ. ನಾವು ಐಸ್ ಕೇಕ್ ಆರ್ಡ್ರ್ ಮಾಡಬೇಕು ಅಂತ ಇದ್ವಿ, ಬಟ್ ಅದು ಮಳೆ ಬಂದ ಕಾರಣ ಕರೆಂಟ್ ಇರಲಿಲ್ಲ. ಅಲ್ಲಿಗೆ ಎತ್ತುವಾಗ ಮೆಲ್ಟ್ ಆಗುತ್ತೆ ಅಂತ ನಾವು ಆರ್ಡ್ರ್ ಮಾಡಿರಲಿಲ್ಲ. ನಾವು ಮಾಮೂಲಿ ಸಾದಾ ಕೇಕ್ ಆರ್ಡ್ರ್ ಮಾಡಿದ್ವಿ. ಅಯ್ಯಂಗಾರ್ ಬೇಕರಿಯಿಂದ ನಾವು ಕೇಕ್ ಆರ್ಡರ್ ಮಾಡಿದ್ವಿ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನೋಡಲಿಕ್ಕೆ ಹೋದರೆ ಈ ಕೇಕಿ ಟೇಸ್ಟ್ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಅಯ್ಯಂಗಾರಿಂದ ನಾವು ಆರ್ಡರ್ ಮಾಡಿರುವಂತಹದ್ದು. ನಾವು 1 kg ಆರ್ಡರ್ ಮಾಡಿದ್ವಿ, ಬಟ್ ಎಲ್ಲ ಖಾಲಿ ಆಗಿತ್ತು. ಅಲ್ಲಿ ಬಂದವ್ರಿಗೆ ಎಲ್ರಿಗೂ ಒಂದೊಂದು ಪೀಸ್ ಬಂತು. ಟೇಸ್ಟಿ ಆಗಿತ್ತು. ಐಸ್ ಕೇಕ್ ಅಂದರೆ ಒಂಥರ ಮೆಲ್ಟಾಗಿ ತಿನ್ನೋಕ್ಕಾಗಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು. ನಿನಾದ್ ಕೂಡ ಅಷ್ಟೇ ತಿಂತಾನೇ ಇದ್ದ. ಇಲ್ಲಿ ನೋಡ್ತಾ ಇರ್ಬೋದು, ಕೇಕೆಲ್ಲ ಕಟ್ ಆದಮೇಲೆ ನಿನಾದ್ ಆಗಿರ್ಬೋದು, ವಂಶಿ ಆಗಿರ್ಬೋದು, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಳ್ಳಿಗೆ ಬಂದಿದ್ವಿ. ಅಂದರೆ
26ಗೆ ಅವನ ಬರ್ಡೇ ಇದ್ದಿದ್ದು. ನಾವು ಡೈರೆಕ್ಟ್ ಮನೆಯಿಂದ ಬಂದು ಅತ್ತೆ ಮತ್ತು ಹಸ್ಬೆಂಡ್ ಟೆಂಪಲಿಗೆ ಹೋದರು ನಿನಾದ್ನ ಕರ್ಕೊಂಡು. ಆಮೇಲೆ ಕೆಲವು ಬರ್ಡೇಗೆ ಬೇಕಾಗಿರುವಂತಹ ಐಟಮ್ ಎಲ್ಲ ಪರ್ಚೇಸ್ ಇತ್ತು, ಅವರೆಲ್ಲ ಪರ್ಚೇಸ್ ಮಾಡಿಕೊಂಡ್ರು. ನಾನು ಹಾಫ್ ಡೇ ಡ್ಯೂಟಿಗೆ ಹೋಗಿದ್ದೆ, ಆಫ್ಟರ್ನೂನ್ ಲೀವ್ ಹಾಕಿದ್ದೆ. ನೆಕ್ಸ್ಟ್ ಹಸ್ಬೆಂಡ್ ಅತ್ತೆ ಅವರಿಗೆಲ್ಲ ಪರ್ಚೇಸ್ ಆದಮೇಲೆ ಅವ್ರ ಜೊತೆನೇ ಮನೆಗೆಲ್ಲ ಹೋದ್ಮೇಲೆ 2:30-3 o'clock ಅಷ್ಟೊತ್ತಿಗೆ ನಾವು ಎಲ್ಲ ಐಟಮ್ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಚಿಕನ್ ಸುಕ್ಕ ಮಾಡಿದರು, ಊರುಕೋಳಿ ಸಾರು ಮಾಡಿದರು, ಫೋರ್ಕ್ ಮಾಡಿದರು, ಆಮೇಲೆ ಅಂಗಡಿ ರೊಟ್ಟಿ, ಪಾಯಸ, ಬಂಗುಡೆ ಮೀನು ಎಲ್ಲ ಮಾಡಿದರು. ಚೆನ್ನಾಗಿತ್ತು, ಎಲ್ಲ ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮತ್ತು ದೊಡ್ಡತ್ತಿಗೆ ಸ್ವಲ್ಪ ಲೇಟಾಗಿ ಬಂದಿದ್ದರು. ಅವ್ರ ಮನೆಯಲ್ಲಿ ಕೆಲಸಕ್ಕೆ ಜನ ಇದ್ದ ಕಾರಣ ಲೇಟಾಗಿ ಬಂದಿದ್ದರು. ಬರುವಾಗ ಅವರು ನೀರು ದೋಸೆ ಕೂಡ ಮಾಡಿ ತಂದಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ನೀರು ದೋಸೆನೇ ತಿಂತಾಯಿದ್ರು. ಅಂದರೆ ಊರು ಕೋಳಿಗೆ ನೀರು ದೋಸೆ ತುಂಬ ಟೇಸ್ಟ್ ಆಗುತ್ತೆ, ಹಾಗಾಗಿ ಅದನ್ನೇ ತಿಂತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಅತ್ತಿಗೆ, ನನ್ನಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ನೋಡ್ತಾ ಇದ್ದಾರೆ. ವಂಶಿಗೆ ತುಂಬ ಇಂಟ್ರೆಸ್ಟ್ ಡ್ಯಾನ್ಸ್ ಅಂದರೆ, ನೋಡ್ತಾ ಇರ್ಬೋದು. ಮುಂಚೆ ಸಣ್ಣದಿರುವಾಗ ನಿಧಿ ಕೂಡ ಹೀಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಇವಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಬಂದಿದ್ದಾಳೆ, ಹಾಗಾಗಿ ಸ್ವಲ್ಪ ಶೈ ನೇಚರ್ ಆಗ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ವಂಶಿ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು. ಅವಳು ಬರೀ ಮೊಬೈಲ್ ನೋಡ್ಕೊಂಡೇ ಪ್ರಾಕ್ಟೀಸ್ ಮಾಡೋದಂತೆ ಸ್ಟೆಪ್ಪನ್ನ, ಬಟ್ ಎಲ್ಲ ಕೂಡ ಯೋಚನೆ ಮಾಡಿ ಮಾಡ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಊಟ ಅಂತೂ ತುಂಬ ಟೇಸ್ಟಿ ಆಗಿತ್ತು. ಎಲ್ಲರೂ ಕೂಡ ಊಟ ಮಾಡಿ ಮನೆಗೆ ಹೋದರು. ಮೇಲೆ ಬಾಕ ತಗನೆ. ಹಲೋ, ನೀವು ನೋಡ್ತಾ ಇದ್ದೀರಾ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ನಾವು ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೇವೆ. ನಿಧಿ ಆಗಿರ್ಬೋದು, ವಂಶಿ ಆಗಿರ್ಬೋದು, ಅತ್ತಿಗೆ ಅವರು ಎಲ್ಲರೂ ಇದ್ದಾರೆ. ನಾವು ನಮ್ಮ ಹೊಳೆಗೆ ಬಂದಿದ್ದೇವೆ. ಫುಲ್ ಮಸ್ತ್ ಮಾಡ್ತಾ ಇದ್ದೇವೆ, ನೀರಿದೆ, ಫುಲ್ ಈಜಾಡ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ ವೆದರ್ ಕೂಡ. ನಾವು ಸಂಜೆ ಹೊತ್ತಿಗೆ ಬಂದಿರುವಂತಹದ್ದು. ಬನ್ನಿ ನಾವು ಯಾವ ಥರ ನೀರಲ್ಲಿ ಆಟಾಡ್ತೇವೆ, ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಾರೆ ಎಲ್ಲವನ್ನು ತೋರಿಸ್ತೇವೆ. ಬನ್ನಿ. ಹಾಗಿದ್ದೆ ಹಾಯ್ ಮಾಡು ನಿಧಿ. ಹಲೋ, ನೀವು ನೋಡ್ತಾ ಇದ್ದೀರಾ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ನಿನಾದ್ರ ಬರ್ಡೇ ಎಲ್ಲ ಮುಗಿಸಿ ನಾವಿವತ್ತು ನಮ್ಮ ಹಳ್ಳಕ್ಕೆ ಬಂದಿದ್ದೇವೆ. ನಾವೆಲ್ಲ ಸ್ನಾನ ಮಾಡ್ತಾ ಇದ್ದೇವೆ. ನೋಡಿ, ನಾವು ಹೀಗೆ ಆಟಾಡ್ತೇವೆ. ನಾನು ಬರ್ಡೇಯ ನೆಕ್ಸ್ಟ್ ಡೇ ಆಫೀಸಿಗೆ ಲೀವ್ ಹಾಕಿದ್ದೆ. ನಮ್ಮ ಮನೆ ಹತ್ತಿರ ಒಂದು ಗೃಹ ಪ್ರವೇಶ ಇತ್ತು. ಆಮೇಲೆ ನಿಧಿ ಆಗಿರ್ಬೋದು, ಅತ್ತಿಗೆ ಅವರು ರಿಲೇಟಿವ್ಸ್ ಎಲ್ಲ ಮನೆಯಲ್ಲಿದ್ದರು, ಹಾಗಾಗಿ ನಾನು ಲೀವ್ ಹಾಕಿದ್ದೆ. ಬರ್ಡೇ ನೆಕ್ಸ್ಟ್ ಡೇ ನಿಧಿದು ಶುರುವಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಶುರುವಾಗಿತ್ತು, ನಾವು ಹೊಳೆಗೆ ಹೋಗೋಣ, ಆಟಾಡೋಣ, ಹಾಗೆ ಹೀಗೆ ಅಂತ. ಹಾಗಾಗಿ ನಾವು ಸಂಜೆ ಹೊತ್ತಿಗೆ 3:30 ಆಗುವಾಗ ಹೊಳೆಗೆ ಬಂದ್ವಿ. ನಮ್ಮದೇ ಹೊಳೆ, ನಮ್ಮ ತೋಟದ ಪಕ್ಕ ಇರುವಂತಹ ಹೊಳೆ. ಇವಾಗ ಅಷ್ಟೇನು ನೀರು ಇಲ್ಲ, ಮಳೆ ಬಂದಿದ್ದಷ್ಟೇ ಅಲ್ವಾ, ಹಾಗಾಗಿ ನೀರು ಕ್ಲೀನ್ ಇದೆ. ಹಾಗಾಗಿ ನಾವು ಹೋಗಿದ್ವಿ. ನಮ್ಮ ತೋಟದ ಮಧ್ಯೆಯಾಗಿ ಹೋಗುವಂತಹದ್ದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಧಿ, ವಂಶಿ, ನಾನು, ಹಸ್ಬೆಂಡ್, ಸಣ್ಣ ಅತ್ತಿಗೆ, ಅವರ ಮಗ, ಅವರ ಹಸ್ಬೆಂಡ್, ನಾವೆಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ಹೊರಗಡೆ ಏನು ಹೋಗ್ಲಿಕ್ಕೆ ಆಗಲಿಲ್ಲ, ಗೃಹ ಪ್ರವೇಶ ಇತ್ತು, ಆಮೇಲೆ ಬೇರೆ ಬೇರೆ ಕೆಲಸ ಇರೋ ಕಾರಣ ಹೊರಗಡೆ ನಾವು ಎಲ್ಲಿ ಕೂಡ ಈ ಸಲ ವೆಕೇಷನ್ ಹೋಗಿರಲಿಲ್ಲ. ಸುಮ್ಮನೆ ಇಲ್ಲಿಗೆ ಹೊಳೆಗೆ ಬರೋಣ ಅಂತ ಬಂದ್ವಿ ನಾವು. ನಿಮಗೂ ಇಷ್ಟ ಆಗ್ಬೋದು ವಿಡಿಯೋ. ನೀವು ಕೂಡ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಪುಟಾಣಿ ಮಕ್ಕಳು ಏನೆಲ್ಲ ಆಟಾಡ್ತಾರೆ, ಯಾವ ಥರ ಎಂಜಾಯ್ ಮಾಡ್ತಾರೆ ಎಲ್ಲವನ್ನು ತೋರಿಸ್ತೇನೆ, ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಣ್ಣ ಮತ್ತು ತಂಗಿ ಪಟ್ಟಂಗ ಹೊಡಿತಾ ಇದ್ದಾರೆ. ಸಣ್ಣ ಅತ್ತಿಗೆ ಅದು. ನಿನಾದ್ ಕೂಡ ಕೈಯಲ್ಲಿದ್ದಾನೆ. ಅವನು ನೀರಿಗೆ ಇಳಿಲಿಲ್ಲ, ಅವನಿಗೆ ಸ್ವಲ್ಪ ಭಯ, ಫಸ್ಟ್ ಅಲ್ವಾ, ಹಾಗಾಗಿ ಅತ್ತೆ ಅಲ್ಲಿ ಬಟ್ಟೆ ವಾಶ್ ಮಾಡ್ತಾಯಿದ್ರು. ಬನ್ನಿ, ಯಾವ ಥರ ಎಂಜಾಯ್ ಮಾಡ್ತೇವೆ ತೋರಿಸ್ತೇನೆ. ರಾಶ್ಮಿ ಇಲ್ಲಿ
ಹಾಂ ಹತ್ತ ನಿಜ ಹೋಗಿ ಅವನು ಬಿಟ್ಟು ಬಾ ಸೈಡ್ಲಿ ಬಾ 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 ಹಿಡ್ಕಲ್ಲಿ ಕೇಳಿ ಗೊತ್ತಮ್ಮ ಹೋಗು ನಿಧಿ ವಂಶಿ ಬಾ ಬೇಗ ಮೊಬೈಲಲ್ಲಿ ಬರ್ತೀನಿ ಮತ್ತೆ ನಿಧಿ ಹೋಗು ಆಗ್ಲಿ ಅವಳು ಬರಲಿ ನಿಧಿ ಹಾಂ ಮಾತಾಡಿ ನಾವು ಇವತ್ತು ನಮ್ಮ ಮಿಸಸ್ ಮನೆ ಪಟ್ಟಕ್ಕೋಡಿ ಕೂಡಿ ಅಲ್ಲಿ ಅವರ ಮನೆ ಹತ್ರ ಒಂದು ನೀರಿನ ಹೊಳೆ ಇದೆ. ಆ ಹೊಳೆಯಲ್ಲಿ ನಾವು ಇವತ್ತು ಸಮ್ಮರ್ ಕ್ಯಾಂಪ್ ತರ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ನಮಗೆ ಈ ಸಲ ಎಲ್ಲಿಗೂ ಸಹ ರಜೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆ ಕಾರಣಾಂತರದಿಂದ ನಾವು ಮನೆಯ ಮಿಸಸ್ ಮನೆ ಹತ್ರ ಒಂದು ಫಂಕ್ಷನ್ಗೆ ಬಂದಿದ್ವಿ. ಅಲ್ಲಿ ಬಂದವರು ಒಂದು ದಿವಸ ಇಲ್ಲಿ ಉಳ್ಕೊಂಡು ಈ ಸಂಜೆ ಇಲ್ಲಿ ಒಂದು ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ನೀರಲ್ಲಿ. ಹಾಗೆ ಮಗನಿಗೆ ಸ್ವಲ್ಪ ಈಜಕ್ಕೆಲ್ಲ ಕಲಿಸ್ತಾ ಇದ್ದೀವಿ. ನೋಡಿ ಇದು ಅವನ ಕೈ ಹೊಡಿತಮ್ಮ, ಅವನು ಈಜಕ್ಕೆಲ್ಲ ಕಲಿಸ್ತಾ ಇದ್ದಾನೆ. ಚಿಕ್ಕದಿಂದಲೇ ಈಜಲಿಕ್ಕೆ ಅವನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇದು ಸಹ ಜೀವನದ ಒಂದು ಭಾಗ, ಅದನ್ನು ಸಹ ಕಲಿಸಬೇಕು. ಹಾಗೆ ಇವಳು ನಿಧಿ ಮತ್ತೆ ಮಗಳು ವಂಶಿ, ಹಾಗೆ ನಮ್ಮ ಭಾವ ಅತ್ತೆ ಅವರೆಲ್ಲ ಇದ್ದಾರೆ ಇಲ್ಲಿ. ಎಲ್ಲರೂ ಈ ಒಂದು ಸುಂದರವಾದ ಒಂದು ಪ್ಲೇಸ್ ಅಲ್ಲಿ ಒಂದು ಎಂಜಾಯ್ಮೆಂಟ್ ಆಗ್ತಾ ಇದೆ. ಭಾರಿ ಖುಷಿ ಆಗ್ತಾ ಇದೆ. ಬಾ ಪಶ್ಮತಿಗೆ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಆದಾಗ ಮಾತು ಹರಟೆ ಎಂಜಾಯ್ ಮಾಡ್ತಾ ಇರಬೇಕು. ಯಾಕಂದರೆ ಇರೋದು ಒಂದು ಲೈಫ್ ಅಲ್ವಾ, ಚೆನ್ನಾಗಿರಬೇಕು, ಮಾತಾಡಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ಮಕ್ಕಳು ರಜೆಗೆ ಬಂದಿದ್ದರು, ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕಾಗತ್ತೆ. ನಾವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಆ ಫೋಸ್ ಮಾಡಬೇಕು ಈ ಫೋಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಿಧಿ ಮತ್ತು ವಂಶಿ. ಅಲ್ಲಿ ಹಸ್ಬೆಂಡ್ ಕೂಡ ಹೇಳಿಕೊಡ್ತಾ ಇದ್ದಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಬಟ್ ಅವರು ಕ್ಯಾಮ್ರಾದ ಮುಂದೆ ಬರಲಿಕ್ಕೆ ಸ್ವಲ್ಪ ನಾಚಿಕೆ ಅವರಿಗೆ. ಎಲ್ಲರೂ ಇವಾಗ ಸಿಟಿಯನ್ನೇ ಇಷ್ಟಪಡ್ತಾರೆ, ಬಟ್ ನನಗೆ ಹಳ್ಳಿನೇ ತುಂಬ ಇಷ್ಟ. ಸ್ವಚ್ಛಂದವಾಗಿರುವಂತಹ ವಾತಾವರಣ, ಎಲ್ಲೆಲ್ಲೋ ನಾವು ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡೋಕ್ಕೆ ಹೋಗ್ತೀವಿ, ಈಜಾಡೋಕ್ಕೆ ಹೋಗ್ತೀವಿ. ಬಟ್ ನೋಡಿ ಇಲ್ಲಿ ಎಷ್ಟು ಪರಿಶುದ್ಧವಾದ ನೀರು, ಪ್ರಕೃತಿಯ ವಾತಾವರಣ, ಹಕ್ಕಿಗಳ ಕೂಗು ಆಗಿರ್ಬೋದು, ಸುತ್ತಮುತ್ತ ಗಿಡ ಮರಗಳು, ಜೊತೆಗೆ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೂಡ. ತುಂಬ ವೆದರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಂಜೆ ಹೊತ್ತಿಗೆ. ನಾವು ದೂರ ದೂರ ಹಣ ಕೊಟ್ಟು ಹೋಗೋ ಬದಲು ನಮ್ಮ ಹಳ್ಳಿಯನ್ನು ನಾವು ಬೆಳೆಸಿ ಉಳಿಸಿದ್ರೆ ನಮಗೆ ನಿಜವಾಗಿ ಅಲ್ಲಿಗಿಂತ 100 ಪಟ್ಟು ಇಲ್ಲಿ ಖುಷಿ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಹಾಂ
ರಕ್ಷಿತಿಗೆ ಮತ್ತೆ ನೀ ಗೊತ್ತಲ್ಲ ಹೇಳೋ ಬಾ ಇಲ್ಲಿ ಅಂಶೆ ಪದ್ಯ ಅಲ್ಲ ಬಾ ರೆಡಿ ಸ್ಟಡಿ ಗೆಳತಿಯೇ ನನ್ನ ಜೀವನ ಗೆಳತಿಯೇ ಉಸಿರೇ ನೀನು ಬೆಳಕಿಯೇ ನನ್ನನ್ನು ಮನಸ್ಸು ಖುಷಿಯಲ್ಲ ಕಳೆ ಹಾಕಿ ಇರದಾರೆ ನಾನು ಹೊತ್ತಿ ತರುವೆ ನಿನ್ನ ಕನಸೆಲ್ಲ ನಾನೆನಸು ಮಾಡುವೆ ನಿಲ್ಲಿ ನಿಂದು ನಿನ್ನ ಮುಂದೆ ನಡುವಂತೆ ನಗುವಂತೆ ನೆನಸು ಮಾಡುವೆ ಆತ ಕೂದಲು ಸರಿ ಮಾಡಿಕ ಹಣ್ಣಿ ಕೂದಲು ಹಣ್ಣಿ ಬಿದ್ದಿಟ್ಟು ಅಂಶ ಎಂಡ್ ಮೇಡಮ್ ಎಂಡ್ ನಾನು ಮಾಡ್ತೇನೆ ಈ ವೀಟ್ ನಾನು ಇಲ್ಲಿ ಮಾಡ್ಕೊಂಡು ಅಲ್ಲ ಎಂತ ಹೇಳಿದ್ದು ಹೋಗುದ ಬೇಡವಾ ಹೋಗ್ಬೇಕಾ ಬೇಡವಾ ಬೇಡ ಬೇಡ ಎಂತಕ್ಕೆ ನೀನೊಬ್ಳೇ ಇರಲಿ ನಾವು ಹೋಗ್ತೇವೆ ಬಾಯ್ ಬಾ ಅಂದ್ರೆ ಹೋಗುವ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಇಲ್ಲಿ ನಾವು ನೀರಲ್ಲಿ ಆಟ ಆಡಿಕೊಂಡು ಮನೆಗೆ ಬರ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ವಂಶಿಗೆ ನಿಧಿಗೆ ಇಬ್ಬರಿಗೂ ಕೂಡ ಮನಸ್ಸಿರಲಿಲ್ಲ ಮನೆಗೆ ರಿಟರ್ನ್ ಆಗೋಕ್ಕೆ, ಅಲ್ಲಿ ಆಟ ಆಡೋಣ ಅಂತ ಹೇಳ್ತಾ ಇದ್ರು. ಆದರೆ ಲೇಟ್ ಆಯಿತು ಅಂತ ನಾವು ರಿಟರ್ನ್ ಆಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ಇಲ್ಲಿ ಸೀಬೆಹಣ್ಣು ಕುಯ್ಕೊಂಡು, ನಮ್ಮ ಕಡೆ ಗುಮ್ಮಟೆ ಹಣ್ಣು ಅಂತ ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.